ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಸೋಮವಾರದ ದಿನದಂದು ಈ ರೀತಿ ಶಿವನನ್ನು ಪೂಜಿಸುವುದರಿಂದ, ಶಿವನಿಗೆ ಪ್ರಿಯವಾದ ಈ ವಸ್ತುಗಳನ್ನು ಅರ್ಪಿಸುವುದರಿಂದ ಚಂದ್ರದೋಷ ದೂರಾಗುವುದು. ಸೋಮವಾರದ ದಿನದಂದು ಶಿವಲಿಂಗಕ್ಕೆ ಯಾವ ವಸ್ತುಗಳನ್ನು ಅರ್ಪಿಸಬೇಕು, ಸೋಮವಾರ ನಾವು ಮಾಡುವ ಯಾವ ಕೆಲಸದಿಂದ ಚಂದ್ರದೋಷ ದೂರಾಗುವುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಸೋಮವಾರದ ದಿನವು ಶಿವನ ಆರಾಧನೆಗೆ ವಿಶೇಷವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಶಿವಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ, ಶಿವ ಪೂಜೆಯನ್ನು ಮಾಡುತ್ತಾರೆ. ಶಾಸ್ತ್ರೋಕ್ತವಾಗಿ ಶಿವನಿಗೆ ಜಲಾಭಿಷೇಕವನ್ನು ಮಾಡುತ್ತಾರೆ. ಯಾವ ವ್ಯಕ್ತಿ ಸೋಮವಾರದ ದಿನದಂದು ಶುದ್ಧ ಮನಸ್ಸಿನಿಂದ ಹಾಗೂ ನಂಬಿಕೆಯಿಂದ ಶಿವನನ್ನು ಪೂಜಿಸುತ್ತಾರೋ ಅವರು ಬಯಸಿದ ಫಲವನ್ನು ಪಡೆದುಕೊಳ್ಳುತ್ತಾರೆ. ಅವಿವಾಹಿತರು ಕಂಕಣ ಭಾಗ್ಯವನ್ನು ಹೊಂದುತ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೋಮವಾರವನ್ನು ಶಿವನ ನೆಚ್ಚಿನ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನವು ಶಿವನು ತನ್ನ ತಲೆಯ ಮೇಲೆ ಧರಿಸುವ ಚಂದ್ರನೊಂದಿಗೆ ಸಹ ಸಂಬಂಧಿಸಿದೆ. ಹಾಗಾಗಿ ಚಂದ್ರನ ಇನ್ನೊಂದು ಹೆಸರಾದ ಸೋಮ ಎನ್ನುವ ಹೆಸರನ್ನೇ ಈ ದಿನಕ್ಕೂ ಇಡಲಾಗಿದೆ. ಸೋಮವಾರವು ಶಿವ ಮತ್ತು ಚಂದ್ರದೇವನ ಪೂಜೆಗೆ ವಿಶೇಷವಾದ ದಿನವಾಗಿದ್ದು, ಈ ದಿನ ಶಿವನನ್ನು ಪೂಜಿಸುವುದು, ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಉತ್ತಮ. 1. ಕೌಟುಂಬಿಕ ಶಾಂತಿ, ನೆಮ್ಮದಿ. ಸೋಮವಾರ ಶಿವನನ್ನು ಆರಾಧಿಸುವುದರಿಂದ ಕುಟುಂಬಕ್ಕೆ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ. ಇದು ಸಾಲ ಮತ್ತು ಆರ್ಥಿಕ ತೊಂದರೆಗಳಂತಹ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ. ಅವಿವಾಹಿತ ಹುಡುಗಿಯರು ಸೋಮವಾರ ಶಿವ ಪೂಜೆಯನ್ನು ಮಾಡುವ ಮೂಲಕ ಉದ್ಯೋಗ ಮತ್ತು ವಿವಾಹಕ್ಕೆ ಇರುವ ಅಡೆತಡೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಸೋಮವಾರದ ದಿನದಂದು ಮಾಡುವ ಉಪವಾಸ ವ್ರತವು ಚಂದ್ರ ದೋಷದಿಂದ ಪರಿಹಾರವನ್ನು ನೀಡುತ್ತದೆ. 2. ಶಿವನಿಗೆ ಇವುಗಳನ್ನು ಅರ್ಪಿಸಿ. ಶಾಸ್ತ್ರಗಳ ಪ್ರಕಾರ ಸೋಮವಾರದ ದಿನದಂದು ಶಿವನಿಗೆ ಅಥವಾ ಶಿವಲಿಂಗಕ್ಕೆ ಬಿಲ್ವಪತ್ರೆ, ಅಕ್ಕಿ ಕಾಳುಗಳು, ಶ್ರೀಗಂಧ, ಧಾತುರ ಮತ್ತು ಎಕ್ಕದ ಹೂವುಗಳನ್ನು ಅರ್ಪಿಸಿ ಪೂಜಿಸಿದರೆ ಶಿವನು ಸಂತೋಷ ಪಡುತ್ತಾನೆ ಮತ್ತು ಭಕ್ತರಿಗೆ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತಾನೆ. ಶಿವನಿಗೆ ಈ ವಸ್ತುಗಳೆಂದರೆ ಅತ್ಯಂತ ಪ್ರಿಯವಾಗಿರುವುದರಿಂದ ನೀವು ಇವುಗಳನ್ನು ಶಿವನಿಗೆ ಸೋಮವಾರದ ದಿನ ಅರ್ಪಿಸಿ ಪೂಜೆಯನ್ನು ಮಾಡಬಹುದಾಗಿದೆ. 3. ಈ ಮಂತ್ರವನ್ನು ಪಠಿಸಿ. ನೀವು ನಿಮ್ಮ ಯಾವುದೇ ಆಸೆಯನ್ನು ಈಡೇರಿಸಿಕೊಳ್ಳಲು ಬಯಸಿದರೆ ಸೋಮವಾರದ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ, ನಂತರ ಮನೆಯಲ್ಲಿ ಅಥವಾ ದೇವಾಲಯದ ಶಿವಲಿಂಗವನ್ನು ಗಂಗಾ ನೀರಿನಿಂದ ಶುದ್ಧೀಕರಿಸಿ, ರುದ್ರಾಕ್ಷ ಜಪಮಾಲೆಯನ್ನು ಬಳಸಿ ಮಹಾಮೃತ್ಯುಂಜಯ ಮಂತ್ರ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಪಠಿಸಿ. 4. ಇವುಗಳನ್ನು ದಾನ ಮಾಡಿ. ಶಿವ ಚಾಲೀಸ ಅಥವಾ ರುದ್ರಾಷ್ಟಕವನ್ನು ಪಠಿಸಿ.
ಶಿವನಿಗೆ ಆರತಿಯನ್ನು ಮಾಡಬೇಕು. ಶಿವನಿಗೆ ಬಿಳಿ ಸಿಹಿ ತಿಂಡಿಗಳು ಅಥವಾ ಸಕ್ಕರೆ ಮಿಠಾಯಿಯನ್ನು ಅರ್ಪಿಸಿ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ. ಅಂತಿಮವಾಗಿ ಚಂದ್ರನಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ಓಂ ಚಂದ್ರಾಯ ನಮಃ ಮಂತ್ರವನ್ನು ಜಪಿಸಿ. ಸೋಮವಾರದ ದಿನದಂದು ನೀವು ಈ ಮೇಲಿನ ಕೆಲಸಗಳನ್ನು ಮಾಡುವುದರಿಂದ ಚಂದ್ರದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ. ನಿಮ್ಮ ವಿವಾಹ ಕಾರ್ಯದಲ್ಲಿ ಎದುರಾಗುತ್ತಿರುವಂತಹ ಸಮಸ್ಯೆಗಳು ಪರಿಹಾರವಾಗುವುದು. ಸೋಮವಾರದ ದಿನದಂದು ನೀವು ಶಿವನನ್ನು ಈ ವಿಧಾನದ ಮೂಲಕ ಪೂಜಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.